ಒಂದು ವೇಳೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಆ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನವನ್ನ ದಲಿತರಿಗೆ ಕೊಡಿ ಎಂದ ಸ್ವಾಮೀಜಿ ಉರಿ ಲಿಂಗಪೆದ್ದಿ ಮಠದ ಸ್ವಾಮೀಜಿ ಜ್ಞಾನಪ್ರಕಾಶ್ ಅವರಿಂದ ಈ ತರಹದ್ದೊಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಸಿದ್ದರಾಮಯ್ಯನವರು ಸ್ವಯಂ ನಿರ್ಧಾರ ಮಾಡಿ ಆ ಸ್ಥಾನದಿಂದ ಕೆಳಗಿಳಿದಿದ್ದೇ ಆದಲ್ಲಿ ಆ ಸ್ಥಾನವನ್ನ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳೋದಿದೆ, ಆ ಸ್ಥಾನವನ್ನ ದಲಿತ ಸಮುದಾಯಕ್ಕೆ ಕೊಡಿ. ಜ್ಞಾನಪ್ರಕಾಶ್ ಸ್ವಾಮೀಜಿ ಆಗ್ರಹ. ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಎಂಬ ಕೂಗು ಈ ಹಿಂದಿನಿಂದಲೂ ಕೂಡ ಕೇಳಿ ಬರುತ್ತಿದೆ, ಆದರೆ ಇನ್ನೂ ಅದು ಈಡೇರಿಲ್ಲ. ಒಂದು ವೇಳೆ ಸಿದ್ದು ಅವರ ಸಿಎಂ ಸ್ಥಾನ ಅಸ್ತವ್ಯಸ್ತವಾದರೆ ದಲಿತ ವ್ಯಕ್ತಿಗೆ ಸಿಎಂ ಸ್ಥಾನ ಕೊಡಿ ಎಂದು ಆಗ್ರಹಗಳು ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನವನ್ನ ದಲಿತರಿಗೆ ಕೊಡಿ ಎಂದ ಸ್ವಾಮೀಜಿ. ಸಿದ್ದರಾಮಯ್ಯನವರು ಆ ಸ್ಥಾನದಿಂದ ಕೆಳಗಿಳಿದಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಮೊದಲ ಸ್ಥಾನದಲ್ಲಿರ್ತಾರೆ. ಎರಡನೇ ಸ್ಥಾನದಲ್ಲೋ ಸತೀಶ್ ಜಾರಕಿಹೊಳಿ ಇದ್ದಿರಲೂಬಹುದು. ಮೂರನೇ ಸ್ಥಾನದಲ್ಲೋ ಆಹಾರ ಸಚಿವರು ಕಾಣಿಸ್ಕೋತಾರೆ. ನಾಲ್ಕನೇ ಸ್ಥಾನದಲ್ಲಿ ಎಂಬಿ ಪಾಟೀಲ್ರು ಕಾಣಿಸಿಕೊಂಡರೆ ಐದನೆಯ ಪಂಕ್ತಿಯಲ್ಲಿ ಜಿ ಪರಮೇಶ್ವರ್ ಅವರು ಕಾಣಿಸಿಕೊಳ್ಳಬಹುದು ಅಂತ ಹೇಳಿ ನಿನ್ನೆ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪ್ರಗತಿಪರ ಮತ್ತು ಸಮಾಜಮುಖಿ ಸ್ವಾಮೀಜಿ ಅಂತ ಕರೆಸಿಕೊಳ್ಳುವ ಜ್ಞಾನಪ್ರಕಾಶ್ ಸ್ವಾಮೀಜಿ ಖಟ್ಟರ್ ಎಡಪಂಥೀಯವಾದಿ, ಲಿಟ್ರಲಿ ಲೆಫ್ಟಿಸ್ಟ್ ಜ್ಞಾನಪ್ರಕಾಶ್ ಸ್ವಾಮೀಜಿ ಮೊನ್ನೆ ಭಾರತದ ಸಿಜೆಐ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಪೀಠದ ಎದುರು ಶೂ ಅನ್ನು ಎಸೆದ ಅನ್ನೋ ಕಾರಣಕ್ಕೆ ಆ ವಕೀಲನ ಪರ ನಿಂತುಕೊಳ್ಳುವವರೆಲ್ಲರೂ ಅವಿವೇಕಿಗಳು ಅಂತ ಹೇಳಿದರು ಜ್ಞಾನಪ್ರಕಾಶ್. ಜೊತೆಗೆ RSS ಅನ್ನೋ ಸಂಘಟನೆಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನೀವು ಆ ಪೀಠದಲ್ಲಿ ಕೂತ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತೇಳಿ ಇದೇ ಜ್ಞಾನಪ್ರಕಾಶ್ ಅವರೇ ಮಾತನಾಡಿದರು. ವಿವಾದಾತ್ಮಕ ಹೇಳಿಕೆ. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆ ಮುಖಾಂತರ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಿದ್ದಾರೆ. ಅದೇನೆಂದರೆ ಸಿಎಂ ಸಿದ್ದರಾಮಯ್ಯರ ಸ್ಥಾನ ಸ್ವಲ್ಪ ಜಂಗಮ ಸ್ಥಿತಿಯಲ್ಲಿದೆ. ಜಂಗಮ ಅಂದ್ರೇನು? ತಟಸ್ಥ ಅಲ್ಲದೆ ಇರುವುದು ಜಂಗಮ. ಜಂಗಮ ಅಂದರೆ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸುವಂತೆ ಭಾಸವಾಗುವಂಥ ವಿಚಾರ. ಸಿಎಂ ಸ್ಥಾನ ಸ್ವಲ್ಪ ಅಲ್ಲಾಡ್ತಿದೆ. DK ಶಿವಕುಮಾರ್ ವೇಟಿಂಗಲ್ಲಿದ್ದಾರೆ. ಒಂದು ವೇಳೆ 2.5 ವರ್ಷ ಪೂರೈಸಿದ ಕಾರಣ ನವೆಂಬರ್ ತಿಂಗಳಲ್ಲಿ ಕ್ರಾಂತಿಯಾದರೆ ಆ ಸಿಎಂ ಸ್ಥಾನ ಕೊಡಬೇಕಾದ ಪರಿಸ್ಥಿತಿ ಎದುರಾದರೆ ಪಕ್ಷ ಅಥವಾ ಪದತ್ಯಾಗ ಮಾಡಬೇಕಾದ ಅನಿವಾರ್ಯತೆಗಳು ಬಂದರೆ ಅದನ್ನು ನೀವು ದಲಿತ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ ಜ್ಞಾನಪ್ರಕಾಶ್ ಹೇಳ್ತಾರೆ. ಐತಿಹಾಸಿಕವಾಗಿ ದಲಿತರಿಗೆ ಸಿಗದೇ ಇರತಕ್ಕಂತಹ ನ್ಯಾಯ ಈ ಬಾರಿಯಾದರೂ ಸಿಗಲಿ ಅನ್ನೋದು ಜ್ಞಾನಪ್ರಕಾಶ್ ಅವರ ಅಭಿಪ್ರಾಯ ಆಗಿತ್ತು. ಎಲ್ಲರ ಅಭಿಪ್ರಾಯವೂ ಕೂಡ ಒಂದೇ ತರಹ ಇರಬೇಕಂತೇನಿಲ್ವಲ್ಲ. 7.5 ಕೋಟಿ ಕನ್ನಡಿಗರ ಅಭಿಪ್ರಾಯ ಕೂಡ ಭಿನ್ನವಾಗಿರುತ್ತೆ. ಅದರಂತೆ ಜ್ಞಾನಪ್ರಕಾಶ್ ಅವರ ಅಭಿಪ್ರಾಯ. ಖಟ್ಟರ್ ಎಡಪಂಥೀಯವಾದಿಯಾಗಿರುವಂತಹ ಜ್ಞಾನಪ್ರಕಾಶ್ ಸಿದ್ದರಾಮಯ್ಯರ ನಂತರ ಒಂದು ವೇಳೆ ಆ ಸ್ಥಾನವನ್ನು ಕೊಡುವುದಿದ್ದರೆ ಅದನ್ನು ದಲಿತ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ ತಮ್ಮ ಮಹತ್ವದ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಎಂಬ ಕೂಗು ಅನೇಕ ವರ್ಷಗಳಿಂದ ಇದೆ. ಹಾಗಾಗಿ ಈ ಬಾರಿಯಾದರೂ ಅದು ಈಡೇರುತ್ತಾ, ಅದನ್ನು ಈಡೇರಿಸಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.